ನಮಸ್ಕಾರ ರೈತ ಬಂದ್ರೆ ನಾನು ಇನ್ ಗಣೇಶ್ ಮಾತಾಡ್ತಿರೋದು. ಏನಕ್ಕೆ ಬಂದಿರೋದು ಅಂದ್ರೆ ಇಲ್ಲಿ ಮನೆ ಜೊತೆಲೆ ಕುರಿ ಶೆಡ್ ಮಾಡ್ತಿದ್ದಾರೆ. ಮಿನಿಮಮ್ ಏನಿಲ್ಲ ಅಂದ್ರೆ 20-25 ಕುರಿ ಹಾಕಿದ್ದಾರೆ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಂಡು ನಿಮ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದೀವಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪ್ ಕುಮಾರ್ ಅಂತ. ಯಾವ್ರಣ? ನಮ್ದು ಎಲ್ಲಿಯೂರು, ಚಂದ್ರಪಟ್ಟಣ ತಾಲೂಕು, ದಂಡಿನಹಳ್ಳಿ ಹೋಬ್ಳಿ. ಇದು ಮಾಮೂಲಿ ಶೆಡ್ ಮಾಡ್ಸಕ್ ಇಷ್ಟ ಆಲ್ಮೋಸ್ಟ್ ಖರ್ಚಾಗ್ಬೋದು. ನಮ್ಗೆ ಒಟ್ಟು ಮನೆ ಮತ್ತೆ ಶೆಡ್ ಇಂದ ಎಲ್ಲ ಒಂದು 10 ಲಕ್ಷ ಖರ್ಚಾಯ್ತೆ. 10 ಲಕ್ಷ ಮನೆ ಜೊತೆ ಶೆಡ್ ಮಾಡಕ್ಕೆ. ಇದು ಶೆಡ್ಡಿಗೆ ಸಪರೇಟ್ ಅಂತ ಬಂದ್ರೆ 3 ಲಕ್ಷ ಖರ್ಚಾಗಿದೆ. ಶೆಡ್ 3 ಲಕ್ಷ ಮಾತ್ರ ಖರ್ಚಾಗಿದೆ. 3 ಲಕ್ಷ. ಇದು ಮಾಮೂಲಿ ಎಷ್ಟು ಅಡಿ ತಗೊಂಡಿದ್ರೆ ಶೆಡ್ಡಿಗಾದ್ರೆ? ಅದು ಹಿಂಗೆ 31 ಅಡಿ ಉದ್ದ ಇದೆ. ಹಿಂಗೆ ನಮ್ದು ಒಂದು 12 ಅಡಿ ಬರುತ್ತೆ ಅಲ್ಲಿ. ಈ ಕಡೆ ಎಕ್ಸ್ಟೆಂಡ್ ಮತ್ತೆ ಇದೊಂದು 10 ಅಡಿ ಎಕ್ಸ್ಟ್ರಾ ಬರುತ್ತೆ. ಬರೀ ಹಸ್ಕೊಳ್ಳಿ ಅಂತ ಮಾಡ್ಕೊಂಡಿರೋದಾ? ಹಿಂಗೆ ಏನಾಗಿತ್ತು, ಇದು ಸ್ಟಾರ್ಟಿಂಗ್ ನಾನು ಡೌನ್ ಅಲ್ಲಿ ಇಟ್ಟಿದ್ನಲ್ಲ, ಇದು ಹಳೇದ್ ಶೆಡ್, ಇದು ತೊಟ್ಟಿ ಹಳೇದಿದ್ದು. ಇಲ್ಲೇನ್ ನಾನು ಕೆಳಗಡೆ ಕಟ್ಟಾಕಲ್ಲ, ಸುಮ್ನೆ ಟೈಮ್ ಪಾಸ್ ಅಂತ ಒಂದು ಗಣೇಶ ಅಂತ ಅವನು ಪಣ ಸಾಕೊಂಡಿದ್ದೀವಿ. ಅವ್ನ್ ಕೆಳಗಡೆ ಇರ್ತಾನಷ್ಟೇ. ಇನ್ ಮೇಲ್ಗಡೆ ಯಾರಾದ್ರೂ ಕುರಿಗಿರಿ ಎಲ್ಲ ಮೇಲ್ಗಡೆ ಅವಕ್ಕೆ ಗಲೀಜ್ ಆಗಲ್ಲ, ಮೇಲ್ಗಡೆ ಸಾಕೊಂಡಿದ್ವಿ. ಕೆಳಗಡೆ ಇಲ್ಲಿಗೆಲ್ಲ ಕೋಳಿ ಮಾಡ್ಬೇಕು ಅನ್ನೋ ಐಡಿಯಾದಲ್ಲಿ. ಕೋಳಿ ಸಾಕಿಲ್ಲ, ಇನ್ನು ಸಾಕಿಲ್ಲ. ಅದು ಇವಾಗ ಹೊಸದಾಗಿ ಮಾಡಿರಲ್ವಾ, ಆ ಕೋಳಿ ಸಾಕುವಾಗ ಫುಲ್ ಈ ಕಡೆ. ಸ್ಟಡಿ ಐತೆ ಸರ್? ಇದು ಹಿಂಗ್ 10 ಅಡಿ ಇದೆ. ಇದು ಮಾಮೂಲಿ ಅದು ನಮ್ದು ಹೆಂಗೆ ಇಡ್ತಾಗ ತಳಿಕ್ ಪಿಲ್ಲಿ ಅಂತ ಮಾಡ್ಕೊಂಡಿದ್ರಲ್ಲ, ಇದೆಲ್ಲ ಗಲೀಜೆಲ್ಲ ಕೆಳಗಡೆ ಬಂದ್ಬಿಡುತ್ತೆ ಫುಲ್. ಯಾಕೆಂದ್ರೆ ಈ ಕುರಿಗಳೆಲ್ಲ ಹೈಜೆನಿಕ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಮಾಮೂಲಿ ಗಲೀಜ್ ಅಂದ್ರೆ ಆಗಲ್ಲಲ್ವಾ, ಖಾಲಿ ಬಿದ್ಬಿಡುತ್ತೆ? ಇಲ್ಲ, ಗಲೀಜ್ ಅಂದ್ರೆ ನಾಟಿ ಕುರಿಗಳಿಗೆಲ್ಲ ಆಗುತ್ತೆ. ಬಟ್ ಏನಂದ್ರೆ ನಮಗೆ ಕೆಲಸ ಕಡಿಮೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ, ಮತ್ತೆ ಕಾಯಿಲೆ ಕಂಟ್ರೋಲ್ ಆಗುತ್ತೆ ಇದು ಮಾಡೋದ್ರಿಂದ. ತಳಿಕ್ ಬಿದ್ರೆ ನೊಣ ಪಣ ಹತ್ತಲ್ಲ ಅದ್ರ ಈ ನೊಣ ಬರುತ್ತೆ, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೊಣ ಸತಿ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ನಾವ್ ಇದೊಂದ 4 days 5 days ಇಲ್ಲ 10 days ಹಿಂಗ್ ಮಾಡ್ಕೊಂತೀವಿ. ಬಟ್ ಕೋಳಿ ಸಾಕಿದ್ರೆ ನೊಣ ಬರಲ್ಲ. ಕೋಳಿ ಸಾಕಿದ್ರೆ ಕೋಳಿ ಸಾಕಿದ್ರೆ ನಾವು ಈಕೆ ನೊಣ ಮತ್ತೆ ಮೊಟ್ಟೆ ಇಕ್ಕದೆಲ್ಲ ತಿನ್ಬಿಡುತ್ತೆ ಕೋಳಿ. ಬಟ್ ನಮ್ದು ಇನ್ನು ಕೋಳಿ ಸ್ಟಾರ್ಟ್ ಮಾಡಿಲ್ವಲ್ಲ, ಹಂಗಾಗಿ ಸ್ವಲ್ಪ ನಾವು ಇವಾಗ ಒಂದು 4 days 5 days ಕ್ಲೀನ್ ಮಾಡ್ಕೊತಾ ಇದೀವಿ. ಹಿಂಗೆ ಮಾಮೂಲಿ ಸ್ಟ್ಯಾಂಡ್ ಮಾಡಿ ಆಡ್ಸಿದ್ರೆ ನಿಮ್ಗೆ ಡಬಲ್ ಆದಾಯ. ಕೋಳಿ ಸಾಕಿದ್ರೆ ಇನ್ಕಮ್ ಬರುತ್ತೆ. ಅದ್ ಮಾಮೂಲಿ ಅದ್ರ ಮೇವ್ ಮೇಂಟೈನ್ ಆದ್ರೆ ಸಾಕಲ್ಲ. ಕೋಳಿಯಿಂದ ನಮ್ಗೆ ಏನಾಗುತ್ತೆ, ಮೊಟ್ಟೆ ಬಂದ್ರೆ ಇದೇ ಮೊಟ್ಟೆನ ಮತ್ತೆ ನಾವು ಕುರಿಗಳಿಗೆ ಕೊಡ್ತೀವಿ. ಪ್ಲಸ್ ಮೊಟ್ಟೆನ ಸೇಲ್ ಮಾಡ್ತೀವಿ. ಸೇಲ್ ಮಾಡೋದ್ರಿಂದ ಇನ್ಕಮ್ ಲಾಭ ಬರುತ್ತೆ. ಕುರಿ ಕೊಡೋದ್ರಿಂದ ಇನ್ಕಮ್ ಬರುತ್ತೆ. ಕುರಿ ಕೊಡ್ಬೋದು. ಮೊಟ್ಟೆ ಪರ್ಪಸ್ಗೆ ಸಾಕ್ಬೇಕು ನಾಟಿ ಕೋಳಿನ. ಯಾಕೆ ನಾಟಿ ಕೋಳಿನ ಇವತ್ತೇನು ಕಡಿಮೆ ಇಲ್ಲ. ನಾಟಿ ಕೋಳಿನ 500-600 ರೂಪಾಯಿ ಕೆಜಿ ಇದೆ. 500 ರೂಪಾಯಿ ಕೆಜಿ ಐತೆ. ಇದು ಸ್ಟ್ಯಾಂಡ್ ಮಾಡ್ಸಿದ್ರಲ್ಲ ಸರ್? ಸ್ಟ್ಯಾಂಡ್ ಮಾಡ್ಸಿದ್ರಲ್ಲ, ಎಷ್ಟು ಬಂತು ಖರ್ಚು ನಿಮಗೆ? ಅದಿದು ಹೆಂಗ್ ಬರುತ್ತೆ ಅಂದ್ರೆ, ಇದು ನಮ್ ಟೋಟಲ್ ಒಂದು ಅಂದಾಜ್ ಲೆಕ್ಕ ಹಾಕೊಂಡ್ರೆ ಇಲ್ಲಿಂದ ಸ್ಟ್ಯಾಂಡ್ಗೆ ಅಂತ 3 ಲಕ್ಷ ಖರ್ಚಾಗಿದೆ. ಬರೀ ಸ್ಟ್ಯಾಂಡಿಗೆ 3 ಲಕ್ಷ ಖರ್ಚು ಬಂದಿಲ್ಲ. ಸ್ಟ್ಯಾಂಡ್ ಪ್ಲಸ್ ಈ ಕಡೆ ಸೇಫಿಗೆ ತಗೊಂಡ್ರೆ ನಮ್ ಲೆಕ್ಕಕ್ಕೆ ಒಂದ್ ಮನುಷ್ಯ. ಈಗ ನಮ್ ಮಗ ದುಷ್ಯಂತ್ ಅಂತ, ಇವ್ರ ಒಟ್ಟಿಗೆ ನಮ್ಗೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸ್ವಲ್ಪ ಇವಂದು ಅಬ್ಸರ್ವೇಷನ್ ಜಾಸ್ತಿ. ಈಗ ಮಗಂದೆ ಈ ಇತ್ತೀಚೆಗೆ ಏನಂದ್ರೆ, ಕುರಿಲಿ ಏನಾದ್ರೆ ಗಮನಿಸೋದಿಲ್ಲ ಅಂದ್ರೆ ತುಂಬಾ ಕಷ್ಟ. ಆಮೇಲೆ ಏನಾಯ್ತು, ನಮ್ ಶೆಡ್ ಅಲ್ಲಿರೋ ಕುರಿಗಳಿಗೆ ಪ್ರತಿಯೊಂದು ಕುರಿಗೂ ಹೆಸರಿದೆ, ಹೆಸರು ಇಟ್ಕೊಂಡಿದೀವಿ. ಈಗ ನಮ್ಗೇನ್ ಮಾಡುತ್ತೆ, ನಮ್ಮನ್ನ ಯಾರು ಗುರುತಿಸೋ ಇಲ್ವೋ ಗೊತ್ತಿಲ್ಲ. ಮನುಷ್ಯರಿಗೆ ಸ್ವಲ್ಪ ನಿಯತ್ ಕಡಿಮೆ, ಪ್ರಾಣಿಗಳಿಗೆ ಜಾಸ್ತಿ ನಿಂತಾರಲ್ಲ ಹಂಗೆ. ನಾವ್ ಅಲ್ಲಿ ಬೈಕ್ ಸೌಂಡ್ ಆದ್ರೆ ಕೂಗ್ತವೆ, ಯಾವನ್ ಕೂಗ್ತವೆ, ಸುಮ್ನಿರೋ ನಮ್ಗೆ ಇವಳು ಮನೆದು ಮಿಂಚು ಅಂತ ಹೇಳಿ ಹೆಸರು, ಇವಳು ಮಿಂಚು ಅಂತ ಹೇಳು. ಹಂಗೆ ಪ್ರತಿಯೊಂದಕ್ಕೂ ನಮ್ಗೆ ಹೆಸರು ಇಟ್ಕೊಂಡಿದೀವಿ. ಪ್ರಾಣಿಗಳಲ್ಲಿ ಯಾಕೆ ಸಾಕ್ಬೇಕು ಅಂದಿದ್ದಕ್ಕೆ, ಪ್ರಾಣಿಗಳಲ್ಲಿ ದುಡ್ಡು ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನೆಮ್ಮದಿ ಅಂತ ಕೊಡುತ್ತೆ. ನಾವಿದ್ದೀವಿ, ನಿಮ್ ಪರವಾಗಿ ನಾವಿದ್ದೀವಿ, ಬನ್ನಿ ನನ್ ನೋಡಿ ಅಂತೇಳಿ ಕರೆಯ ಅಂತ ಪ್ರಾಣಿ. ಯಾಕೆಂದ್ರೆ ಒಂದ್ ಮಗುನು ಇವಾಗ ಒಂದ್ ಬಿಸ್ಕೆಟ್ ಕೊಡ್ಲಿಲ್ಲ ಅಂದ್ರೆ ಮಾತಾಡ್ಸಲ್ಲ ಇವಾಗ. ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಪ್ರಾಣಿಗಳನ್ನ ಯಾಕೆ ಸಾಕ್ಬೇಕು ಅಂದ್ರೆ, ಅದು ಪ್ರೀತಿ ಇರುತ್ತಲ್ಲ. ಈಗ ನಾನು ಹೊರಗಡೆ ಬಿಟ್ಟು ಇಲ್ಲಿ ಕುತ್ಕೊಂಡ್ರೆ ಒಂದ್ ಸ್ವಲ್ಪ ಬೇಜಾರಾಗಿದ್ದಾಗ ಬಂದು ಸಿದ್ಧ ಕೂತ್ಕೊಂಡ್ರೆ ಸರ್, ನೀವ್ ನಂಬಲ್ಲ, ಇವಳಿದಾಳಲ್ಲ ಶ್ರೀವಲ್ಲಿ ಅಂತೇಳು, ಶ್ರೀವಲ್ಲಿ ಅಂತೇಳು ಬಂದು ಮನ್ಸು ಮುಟ್ಟಿ ಮಾತಾಡ್ಸಿ ನಾವು ಬೇಜಾರು ಇಲ್ಲಕಂಡು ಹೋಗವ ಅನ್ನೋ ತನಕ ಸೈಡ್ಗೆ ಹೋಗಲ್ಲ. ಬಂದು ತೊಡೆ ಮೇಲೆ ಮಲ್ಕಂತಾಳೆ, ಮೈಯೆಲ್ಲ ಉಜ್ಜೋದಿತ್ತಲ್ಲ. ಪ್ರಾಣಿನ ಈ ಉದ್ದೇಶಕ್ಕೆ ಹೊರದ ಸಾಕಬೇಕು, ಬೇಜಾರಿರ್ಲಿ. ಈಗ ಅವಳು ಇದ್ದಾಳ ಮಿಂಚು ಅಂದ್ರೆಲ್ಲ ನಮ್ಮನೇಲೆ ಹುಟ್ಟಿರೋದವಳು. ಅವ್ರ ಅಮ್ಮ ಚಿಕ್ಕದ್ರಲ್ಲಿ ತೀರೋಗಿ ಪಾಪ ಸಾಕೊಂಡಿದ್ದು. ಇವತ್ತು ನಮ್ಮ ಮನೆಯವ್ರು ಬಂದ್ರೆ ಅವ್ರು ಮಡ್ಕೊಂಡಿರೋ ಹೂವನ್ನ ಬಗ್ಗಿ ತಿಂದಲೇ ಅವಳು ಕೈ ಬಿಡಲ್ಲ, ತಿಂದು ಹೇಳು. ಆತರ ಈಗ ಮಕ್ಳಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತವೆ ಪ್ರಾಣಿಗಳು. ಆ ಉದ್ದೇಶಕ್ಕಾರ ಪ್ರತಿಯೊಂದ್ ಮನೇಲಿ ಒಂದ್ 2 ಸಾಕಂಡ್ರೆ, ಈಗ ನಾವು ಮನುಷ್ಯರ ಹತ್ರ ಹೇಳ್ಕೊಳಕ್ಕಾಗಿರೋ ಕಷ್ಟ ಪ್ರಾಣಿಗಳಿಗೆ ಅರ್ಥ ಆಗುತ್ತೆ. ಈ ಉದ್ದೇಶಕ್ಕಾರ ಒಂದ್ ಮನೆ ಮುಂದೆ 2 ಸಾಕಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಮೂಲಿ ನಾವು ಬೇರೆ ಕಡೆ ಎಲ್ಲ ನೋಡ್ತಾ ಇರ್ತೀವಲ್ಲ, ಈ ಟೋಟಲಿ ಎಂಟೈರ್ ಒಂದೇ ರ್ಯಾಕ್ ಮಾಡ್ಸಿರ್ತಾರೆ. ನೀವ್ ಹಿಂಗೆ ಸೆಂಟ್ರಿಗೆ ಕಟ್ ಮಾಡಿ ಮಾಡ್ಸಿದ್, ಇದರಿಂದ ಏನ್ ಅನುಕೂಲ ಆಗುತ್ತೆ ಸರ್? ಇದು ಮೇನ್ ಕುರಿಗಳಲ್ಲಿ ಪಾಲ್ಟೇಷನ್ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನಾವು ಏನಕ್ಕೆ ಅಂದ್ರೆ ಬ್ರೀಡಿಂಗ್ ಪರ್ಪಸ್ ಹಾಕಿರೋದು. ಬ್ರೀಡಿಂಗ್ ಪರ್ಪಸ್ ಏನಾಗುತ್ತೆ, ಪಾಲ್ಟೇಷನ್ ಇಲ್ಲ ಅಂದ್ರೆ, ಸಪೋಸ್ ಇದು ನೋಡಿ, ಇದು ಮರಿಗಳಿದು
ಈ ಮರಿಗಳು ಅವ್ರ ಅಮ್ಮನ ಜೊತೆ ಇದ್ದಾಗ ಏನಾಗುತ್ತೆ, ಅವ್ರ ಅಮ್ಮಂಗೆ ಹಿಂಸೆ ಕೊಡುತ್ತೆ. ಪ್ಲಸ್ ಇನ್ನೊಂದ್ ಏನ್ ಮಾಡುತ್ತೆ ಅಂದ್ರೆ ಅವ್ರ ಅಮ್ಮ ಜಾಸ್ತಿ ಮೇವು ತಿನ್ಕೊಬಿಡುತ್ತೆ, ಇದಕ್ಕೆ ಮೇವು ಸಿಗಲ್ಲ. ಈಗ ನೋಡಿ, ಇದಕ್ಕೆ ಸಪರೇಟ್ ತಿಂಡಿ ಕೊಟ್ಟಿದೀವಿ. ಅದೇ ತಿಂಡಿ ಇಲ್ಲಿಟ್ಟಾಗ ಎಲ್ಲ ಜಗಳ ಮಾಡೋ ಅಂತ ಜಾಸ್ತಿ ಪ್ರೊಸೆಸ್ ಜಾಸ್ತಿ ಇರುತ್ತೆ. ಇದು ಮೇವು ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರಿ ಸರ್? ಮೇವು ನಾವು ಒಣಲಿದೆ, ಒಣಲ್ಲು ಪ್ಲಸ್ ಶೈಲೇಜ್ ಮಾಡ್ಕೊಂಡಿದೀವಿ ಸ್ವಲ್ಪ. ಇನ್ ತೋಟದಲ್ಲಿ ನಮ್ದು ವೇಸ್ಟ್ ಹುಲ್ ಬರುತ್ತೆ, ನಾವು ಮಾಮೂಲಿ ಸಾವಯವ ಕೃಷಿ ಮಾಡೋದು, ಉಕ್ಕೆ ಪಕ್ಕೆ ಹೊಡ್ಸಲ್ಲ. ಇಲ್ಲಿ ನೋಡಿ ಅಂಬು ಇದೆ ಸಿಕ್ಕಾಪಟ್ಟೆ, ಆ ತರದ ಅಂಬು ಎಲ್ಲ ಬರುತ್ತೆ. ನಮ್ ಚಿಕ್ಕದೊಂದು ಟ್ರಿಲ್ಲರ್ ಇದೆ. ನಮ್ಗೆ ಹೆಂಗ್ ಅನುಕೂಲ ಅಂದ್ರೆ ಫುಲ್ ಎಲ್ಲ ಕಸ ಎಲ್ಲ ತಗೊಂಡ್ ತೋಟದ ಹತ್ರ ಹೋಗ್ತೀವಿ. ಅಲ್ಲಿ ತೋಟಕ್ಕೆ ನ್ಯಾಚುರಲ್ ಕೃಷಿ ಆಗಿರೋದ್ರಿಂದ ತೋಟಕ್ಕೆ ಹಾಕ್ಬಿಟ್ಟು ಅದನ್ನ ಆರ್ಗ್ಯಾನಿಕ್ ಆಗಿ ಅಲ್ಲಿಂದ ಮೇವು ತಗೊಬಂದು ಸಪರೇಟ್ ಹಿಂಗ್ ಮೇವು ಅದನ್ನ ಮಧ್ಯಾಹ್ನ ಮೇಲೆ ಹಸಿ ಮೇವು ಕೊಡ್ತೀವಿ. ಇದು ಮಾಮೂಲಿ ಸರ್, ಮಾಮೂಲಿ ಬೆಳಗ್ಗೆ ಟೈಮ್ ಒಣ ಕೊಟ್ರೆ ಬೆಸ್ಟಾ, ಸಂಜೆ ಟೈಮ್ ಕೊಟ್ರೆ ಬೆಸ್ಟಾ ನಿಮ್ ಅನ್ಸಿಕೆ? ಇಲ್ಲ, ಅದು ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಟೈಮ್ ಒಣಲ್ ಕೊಟ್ರೆ ಅದು ರಾತ್ರಿಯಿಂದ ಸ್ವಲ್ಪ ಮೇವು ತಿಂದಿರಲ್ವಲ್ಲ, ಬೇಗ ತಿನ್ನುತ್ತೆ. ಈಗ ಮಧ್ಯಾಹ್ನ ಟೈಮ್ ಏನಾಗುತ್ತೆ, ತಿನ್ನಲ್ಲ. ಯಾಕೆ, ಹಸಿ ಹುಲ್ ತಿಂದಿರುತ್ತೆ. ಈಗ ನಮ್ಗೆ ಹೆಂಗೆ ರೊಟ್ಟಿ ತಿನ್ನಿದ್ರೆ ತಿನ್ನಲ್ವೋ ಆ ತರ ಅದು ಬೆಳಗ್ಗೆ ಕೊಟ್ರೆ ತಿನ್ಬಿಡುತ್ತೆ. ಮಧ್ಯಾಹ್ನ ಟೈಮ್ ತಿನ್ನಲ್ಲ. ಮಧ್ಯಾಹ್ನ ಟೈಮ್ ತಿನ್ನಲ್ಲ, ಸ್ವಲ್ಪ ತಿನ್ನಲ್ಲ. ಅಂದ್ರೆ ಯಾವ ಟೈಮ್? ಸಂಜೆ ಕೊಡ್ತೀವಿ ಸರ್, ನೈಟ್ 6 ಗಂಟೆಗೆ ಏನ್ ಮಾಡ್ತೀವಿ, ಈಗ ಹಸಿ ಹುಲ್ ಮಧ್ಯಾಹ್ನ ಕೊಟ್ಟಿರ್ತೀವಲ್ಲ, ಸಂಜೆ ಶೈಲೇಜ್ ಏನಿದೆ ಶೈಲೇಜ್ ಹಾಕ್ಬಿಟ್ಟು ನಾವ್ ತಿಂಡಿ ಏನ್ ಮಾಡ್ತೀವಿ, ಶೈಲೇಜ್ ಜೊತೆ ಮಿಕ್ಸ್ ಅಲ್ಲಿ ಕೊಡ್ತೀವಿ ತಿಂಡಿ. ನಾವ್ ಹಿಂಡಿ ಕಾಳು ಏನ್ ಕೊಡ್ತೀವೋ ಒಂದ್ ಶೈಲೇಜ್ ಹಾಕ್ಬಿಟ್ಟು ಅದ್ರಲ್ಲಿ ಮಿಕ್ಸ್ ಕೊಡ್ತೀವಿ. ಇದು ಹಿಂಡಿಲಿ ಬೂಸದು ಯಾವ ತರ ಕೊಡ್ತೀರಾ ಅಂತ? ಹಿಂಗೆ ಒಂದೊಂದ ಕುರಿ ಮರಿಗೆ ಎಷ್ಟೆಷ್ಟು ಕೆಜಿ ಕೊಟ್ಟರೆ ಚೆನ್ನಾಗಿ? ಮಾಮೂಲಿ 100 ಗ್ರಾಮ್ 50 ಗ್ರಾಮ್ ಆ ತರ ಹೆಂಗ್ ಕೊಡ್ತೀರಾ? ನಮ್ದು ಹೆಂಗಿದೆ ಅನ್ಸ, ಇವಾಗ ಮರಿ ಆಗಿರೋದ್ರಿಂದ ಇದಕ್ಕೆ 2 ಟೈಮ್ ಕೊಡ್ತೀನಿ. ಈಗ ಬೆಳಗ್ಗೆ ಟೈಮ್ 1 ಟೈಮ್ ಕೊಡ್ತೀನಿ, ಸಂಜೆ 1 ಟೈಮ್ ಕೊಡ್ತೀನಿ. ಸಂಜೆ ಮಾಮೂಲಿ ಎಲ್ಲ ಕೂಡ 1 ಟೈಮ್ ಕೊಡ್ತೀನಿ. ಬೆಳಗ್ಗೆ ಟೈಮ್ ಇವಕ್ ಮಾತ್ರ ಕೊಡ್ತೀನಿ. ಈಗ ಬೆಳಗ್ಗೆ ಟೈಮ್ ನೀವು ಯಾವಕ್ಕೂ ಇಲ್ಲ, ಇವ್ ಯಾವಕ್ಕೂ ಕೊಡಲ್ಲ ಬೆಳಗ್ಗೆ ಟೈಮ್. ಈಗ ಸಂಜೆ ಟೈಮ್ ಏನಾಗುತ್ತೆ, ಮಾಮೂಲಿ ಅಲ್ಜೋಳ, ಕಡಲೆ ಹಿಂಡಿ ಮತ್ತೆ ನಮ್ದು ಫೀಡ್ಸ್ ಏನ್ ಬರುತ್ತೆ, ಫೀಡ್ಸ್ ಮಿನರಲ್ ಮಿಕ್ಚರ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಫುಲ್ ಆ ತಿಂಡಿ ಜೊತೆ. ಸರ್ ಇದು ಪಿಂಕ್ ಸಾಲ್ಟ್ ಅಂತ ಹೇಳ್ಬಿಟ್ಟಿದ್ದು. ಪಿಂಕ್ ಸಾಲ್ಟ್ ಅಂತ? ಇದು ಪಿಂಕ್ ಸಾಲ್ಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಇದು ಬರುತ್ತೆ, ಇದು ಬ್ಲಾಕ್ ಸಾಲ್ಟ್ ಅಂತ. ಇದು ಬ್ಲಾಕ್ ಸಾಲ್ಟ್ ಏನ್ ಅನುಕೂಲ ಸರ್ ಇದು ಇಡೋದ್ರಿಂದ? ಇದು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಕುರಿಗೆ ಈ ಡೈಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅದಕ್ಕೆ ಈಗ ಬರೀ ಹುಲ್ಲು ಬರೀ ಇದು ತಿಂತ ಇರ್ಬೇಕಾದ್ರೆ ಏನಾದ್ರು ಬೇಕನ್ಸುತ್ತೆ, ಅದ್ ನಮ್ಗೆ ಕೇಳಲ್ಲ. ಈಗ ನಾವೇಗ್ ಸ್ನಾಕ್ಸ್ ತಿಂತೀವಿ ಆತರ ಅಲ್ಲಿ ಇಟ್ಟಿದ್ರೆ ಏನ್ ಮಾಡುತ್ತೆ, ಅದಕ್ಕೆ ಉಪ್ಪಿನಂಶ ಕಡಿಮೆ ಇರೋದ್ರಿಂದ ಅದು ಉಪ್ಪಿನಂಶ ನೆಕ್ಕಳುತ್ತೆ. ಈ ಮೊದ್ಲೆಲ್ಲ ನಮ್ಗೆ ಇಲ್ಲೊಂದು ಇದು ನೋಡಿ, ಇದು ಈ ತರ ರ್ಯಾಕ್ ಬರುತ್ತೆ ಅಂಗಡಿಗಳಲ್ಲಿ, ಬಳೆ ತರ. ಇದು ಮಿನರಲ್ ಮಿಕ್ಚರ್ದು ಸ್ಲಾಬ್. ಇದು ಇದನ್ನ ಕಟ್ಟಿ ನೆತ ಬಿಡಿವೋ. ಬಟ್ ಇದಕ್ಕಿಂತ ಇವಾಗ ಏನಾಗಿದೆ, ಇದನ್ನ ಜಾಸ್ತಿ ಇಷ್ಟಪಟ್ಟು ತಿನ್ನುತ್ತೆ. ಅಲ್ಲ, ಇದು ಬ್ಲಾಕ್ ಸಾಲ್ಟ್ ಅನ್ನಲ್ಲ, ಇದು ಸೇಮ್ ಪಾನಿಪುರಿಗೆ ಹಾಕ್ತಾರಲ್ಲ ಆ ತರದ್ದು, ಹಿಮಾಲಯನ್ ಸಾಲ್ಟ್ ಅಂತೆಲ್ಲ ಬರುತ್ತಲ್ಲ ಆ ತರದ್ದು. ಮಾಮೂಲಿ ಹಾಕೋದ್ರಿಂದ ಕುರಿ ಡೆವಲಪ್ ಆಗುತ್ತೆ, ಸಿಸ್ಟಮ್ ವರ್ಕ್ ಆಗುತ್ತೆ. ಪ್ಲಸ್ ಏನಂದ್ರೆ ಅದಕ್ಕೆ ಬೇಜಾರಾಗಲ್ಲ, ನನಗೆ ಬೇಕು ಅನ್ಸಿದಾಗ ನೆಕ್ಕುತ್ತೆ. ಈಗ ಅದ್ ಹಾಕಿರೋದಕ್ಕೆ ಕಬ್ಬಣ ನೆಕ್ಕದು, ಆಮೇಲೆ ನಾವು ಬಿಟ್ಟ ತಕ್ಷಣ ಹೊರಗಡೆ ಮಣ್ಣು ನೆಕ್ಕದು ಅದೆಲ್ಲ ಮಾಡಲ್ಲ. ಯಾಕಂದ್ರೆ ಅದಕ್ಕೆ ಇಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟಿರುತ್ತೆ. ಟೇಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅದೆಲ್ಲ ಅದು ಎಲ್ಲದೂ ನೆಕ್ಕಲ್ಲ. ಅದಕ್ಕೆ ಯಾವ ಬಾಡಿಲಿ ಕೊರತೆ ಇರುತ್ತೆ ಅದು ಮಾತ್ರ ಬಂದು ನೆಕ್ಕುತ್ತೆ, ಇಲ್ಲದ್ರೆ ಯಾವ ನೆಕ್ಕಲ್ಲ. ಬೇರೆ ಯಾವ್ದು ನೆಕ್ಕಲ್ಲ. ಅದಕ್ಕೆ ಬೇಕು ಅನ್ಸಿದ್ರೆ ಮಾತ್ರ ನೆಕ್ಕುತ್ತೆ ಅದನ್ನ. ಓಕೆ ಸರ್, ಮತ್ತೆ ಇದು ಕುರಿ ಸಾಕೋದ್ರಿಂದ ಬೆಸ್ಟ್, ಆಡು ಸಾಕೋದ್ರಿಂದ ಬೆಸ್ಟ್? ಅಲ್ಲ, ಆಡು ಇದಾವಲ್ಲ. ಆಡು ಸರ್ ನಾನು ಏನ್ ಮಾಡಿದೆ ಅಂದ್ರೆ, ಆಡು ನಮಗೆ ಯಾಕೆಂದ್ರೆ ಹೊರಗಡೆ ಮನೆ ಆಗಿರೋದ್ರಿಂದ ನಾನು ಒಂದೇ ಒಂದು ಆಡು ಇಟ್ಟಿದ್ದೀನಿ. ಯಾಕೆಂದ್ರೆ ಆಡಲ್ಲಿ ಏನಾಗಿದೆ ಅಂದ್ರೆ ಅದಕ್ಕೆ ಶಾರ್ಪ್ನೆಸ್ ಜಾಸ್ತಿ. ಆಡಿಗೆ ಈ ಕುರಿ ಏನ್ ಮಾಡುತ್ತೆ, ಸುಮ್ಮನೆ ಮಲಗಿರುತ್ತೆ. ಈ ಆಡಿಗೆ ವರ್ಷಗಳು ಯಾರಾದ್ರೂ ಬಂದ್ರೆ, ಇಲ್ಲಿ ಏನಾರ ಬೇರೆ ಆಕ್ಟಿವಿಟಿ ನಡೆದ್ರೆ ಅದು ಬೇಗ ರಿಯಾಕ್ಟ್ ಮಾಡುತ್ತೆ. ಅದು ಎದ್ದೇಳೋದು, ಕೂಗಾಡೋದು. ಮರಿ ಜಾಸ್ತಿ ಆಗುತ್ತಲ್ಲ ಸರ್? ಮರಿ ಜಾಸ್ತಿ ಕೊಡುತ್ತೆ, ಬಟ್ ಆಡಲ್ಲಿ ಏನಂದ್ರೆ ಲೇಟ್ ಪ್ರೋಸೆಸ್. ಈಗ ಮರಿ 2 ಬರುತ್ತೆ 3 ಬರುತ್ತೆ ಅನ್ನೋದ್ಕಿಂತ ಅದು ಮರಿ ನಮ್ಗೆ ಬೆಳವಣಿಗೆಗೆ ಮತ್ತೆ ಸೇಲ್ ಮಾಡ್ಬೇಕು ಅಂದ್ರೆ ತುಂಬಾ ದಿವಸ ಬೇಕು. ಇಷ್ಟು 3 ತಿಂಗಳು ಬೇಕಲ್ಲ? ಅಲ್ಲ, 3 ತಿಂಗಳಿಗೆ ಮಾರಕ್ ಆಗಲ್ಲ ಅದನ್ನ. ಅಲ್ಲ, ನಾವು ಇಟ್ಕೋತೀವಿ ಅಂದ್ರೆ ಇಲ್ಲ, ಒಂದ್ 6 ತಿಂಗಳಾದ್ರೂ ಬೇಕು ಮರಿ. ಆಡಿಂದು ಯಾವ ಸೊಪ್ಪು ಹಾಕಿರ್ ತಿನ್ನುತ್ತೆ, ಅದೊಂದು ಪ್ಲಸ್ ಪಾಯಿಂಟ್ ಅಲ್ವಾ? ತಿನ್ನುತ್ತೆ. ನಮಗಿಲ್ಲ ಏನಾಗಿದೆ, ಸೊಪ್ಪು ಸಿಗಲ್ಲ ಸರ್. ಈಗ ನಾವ್ ಬೆಳೆದಿದೀವಿ, ಅದ್ ಚೌಚೆ ಇದೆಲ್ಲ ಬೆಳೆದಿದೀವಿ, ಆದ್ರೂ ಸೊಪ್ಪು ಎಲ್ಲ ಜಾಸ್ತಿ ಸಿಗಲ್ಲ. ಆಡಿಂದೊಂದು ಸಮಸ್ಯೆ ಏನು ಅಂದ್ರೆ ಅದು ಬಿಟ್ಟು ಮೇಯ್ಬೇಕು. ಕೂಡಾಕ ಪದ್ಧತಿಲಿ ಮೇಯೋದು ಬೇರೆ ಸ್ಟ್ಯಾಂಡರ್ಡ್ ಆಡ್ಗಳು ಇದಾವೆ, ಅವನ್ನೆಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ. ಆಮೇಲೆ ಬಿಟ್ಟು ಮೇಯಿಸ್ಬೇಕು. ಬಿಡದೆ ಹೋದ್ರೆ ಅದಕ್ಕೆ ಏನಾಗುತ್ತೆ, ಆಕ್ಟಿವಿಟಿ ಆಗಲ್ಲ. ಕುರಿ ತರ ಸೈಲೆಂಟ್ ಆಗಿ ಸುಮ್ಮಿರಲ್ಲ, ಹರ್ಚ್ಕೊಳ್ಳೋದು ಕೂಗಾಡೋದೆಲ್ಲ ಮಾಡುತ್ತೆ. ನಾವಿಟ್ಟಿರೋ ಉದ್ದೇಶ ಏನಂದ್ರೆ ಹೊರಗಡೆ ಮನೆ ಆಗಿರೋದ್ರಿಂದ ಯಾರು ನಮಗಾಗದೆ ಇದ್ದಾರೋ ಯಾರು ಎಂಟ್ರಿ ಆದ್ರೆ ಸೌಂಡ್ ಮಾಡುತ್ತೆ, ರಿಯಾಕ್ಷನ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಏನೋ ನಡೀತಾ ಇದೀನಿ ಎದ್ದು ಬರ್ತೀವಿ ಆಚೆ ಕಡೆ. ಸೇಫ್ಟಿ ಸ್ವಲ್ಪ ಇನ್ನೊಂದು ನಾಯಿ ತರ ಅದು ಸೇಫ್ಟಿ ಕೆಲಸ ಮಾಡುತ್ತೆ ಸ್ವಲ್ಪ ಅದು. ಹಂಗಾಗಿ ಅದನ್ನ ಇಟ್ಕೊಂಡಿದ್ವಿ. ಇದು ಮಾಮೂಲಿ ಸರ್,
ಈ ದೊಡ್ಡ ಸಾಕಿದ್ರಲ್ಲ, ಈಗ ಮರಿ ಪ್ರಸವಸಿಗೋಸ್ಕರ ಮಾಮೂಲಿ ಎಷ್ಟೆಷ್ಟು ಮರಿ ಆಗ್ತವೆ, ಎಷ್ಟೆಷ್ಟು ತಿಂಗಳಿಗೆ? ಈಗ ನಮ್ಗೆ ಒಂದೊಂದೇ ಮರಿ ಸರ್. ನನ್ನ ಹತ್ರ ನಾರಿ ಸುವರ್ಣ ಇತ್ತು. ನಾಡಿ ಸುವರ್ಣ ಅಂದ್ರೆ? ನಾರಿ ಸುವರ್ಣ ಅಂದ್ರೆ ಅದು ಒಂದ್ ಟೈಮ್ಗೆ 3-4 ಮರಿ ಹಾಕುತ್ತೆ. ನನ್ನ ಹತ್ರ ಬ್ರೀಡಿಂಗ್ ಇತ್ತು, ಮೊನ್ನೆ ಮಾರ್ಬಿಟ್ಟು ನಾನು ಅದು ಟಗರು ಮಾರದೆ. ಇದು ಮಗಳೊಂದು ಉಳ್ಕೊಂಡಿತ್ತು ನಾರಿ ಸುವರ್ಣ. ಅದು ಇದು ನಾರಿ ಸುವರ್ಣ. ಇದು ಎಷ್ಟು ಮರಿ ಹಾಕುತ್ತೆ? ಇದು 2-3 ಹಾಕುತ್ತಿದ್ದು. ಎಷ್ಟು ಮಂತಿಗೆ ಮರಿ ಹಾಕತ್ತಿದ್ದು? ಇದು ಮಾಮೂಲಿ 8 ಮಂತ್ಸ್ಗೆ ಸ್ಟಾರ್ಟಿಂಗ್ ಆಗ್ಬೇಕಾದ್ರೆ 1 ವರ್ಷ ಬೇಕು. ವರ್ಷ ಕಳೆದ್ಮೇಲೆ 8 ತಿಂಗಳಿಗೆ ಬರುತ್ತೆ. ಬಟ್ ಏನಂದ್ರೆ ಇದಕ್ಕೆ ಪ್ಯೂರ್ ಇದು. ನಾನು ಇದನ್ನ ನಾಗಮಂಗಲದಿಂದ ತಂದಿದ್ದೆ, ಅನಿಲ್ ನಾನು ಇವ್ರ ಅಮ್ಮನ ಜೊತೆ ತಂದಾಗ 35,000 ರೂಪಾಯಿ ಕುರಿ. ಅದು 35,000 ರೂಪಾಯಿ. ಬ್ಯಾಡ್ ಲಕ್ ಏನಾಗ್ಬಿಡ್ತು, ನನ್ನ ಹತ್ರ ಈಗ ರೀಸೆಂಟ್ ಆಗಿ ತೀರೋಗ್ಬಿಡ್ತು. ಏನಾಗಿ? ಇಲ್ಲಿ ನಾನ್ ಮನೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಸೇಫ್ಟಿ ಇರ್ಲಿಲ್ಲ, ಚಳಿ, ವಾತಾವರಣಕ್ಕೆ ಸೆಟ್ ಆಗದಲ್ಲ. ಯಾವ ವಾತಾವರಣಕ್ಕೆ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡ್ರೆ? ಇಲ್ಲ, ಈ ನಮ್ಮ ಮನೇಲೆ ಹುಟ್ಟಿರೋವೆಲ್ಲ. ಇದೇನಾಯ್ತು, ಇಲ್ಲಿ ಇತ್ತು, ಇಲ್ಲೇ ಇದ್ದಾಗ ಏನಾಯ್ತು, ಇಮಿಡಿಯೇಟ್ ನಾನು ಅಲ್ಲಿ ಮನೆ ಹತ್ರ ಇಲ್ಲಿ ಶೆಡ್ಡಿಗೆ ತಂದು ಹಾಕಿದಾಗ ಗಾಳಿ ಮತ್ತೆ ಚಳಿ ಕಂಟ್ರೋಲ್ ಆಗ್ದಲೆ ನಂದೇ ಬೈ ಮಿಸ್ಟೇಕ್ ಫಾಲ್ಟ್ ಇರ್ಬೋದು, ಮೋಸ್ಟ್ಲಿ ಹೈಜಿನಿಕ್ ಮೇಂಟೈನ್ ಮಾಡ್ದಲೆ ಸತ್ತೋಗ್ಬಿಡ್ತದು. ಈಗ ಏನಂತ ಅಂದ್ರೆ ನಾವು ಈಗ ಎಳಗಿನ ಮರಿ ಇರೋದು ಎಲ್ಲ. ನಮ್ ಪ್ರೋಸೆಸ್ ನೆಕ್ಸ್ಟ್ ಡಾರ್ಪರ್ಗೆ ಹೋಗ್ಬೇಕು ಅನ್ನೋ ಒಂದು ಆಲೋಚನೆ ಇದೆ. ಹಂಗಾಗಿ ಸ್ವಲ್ಪ ಈ ಸೆಡ್ ಸ್ವಲ್ಪ ಸೆಟ್ ಆಗ್ಲಿ, ಮತ್ತೆ ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಇದ್ರಲ್ಲೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಕುರಿಗೆ ಬಂಡವಾಳ ಹಾಕಿ ಫಸ್ಟ್ ಸೆಡ್ಡಿಗೆ ಹಾಕ್ಬೇಡಿ ಅಂತಾರೆ. ನಾನ್ ತಪ್ಪೇನ್ ಮಾಡಿದೆ ಅಂದ್ರೆ ಸೆಡ್ಡಿಗೆ ಹಾಕ್ದು ಅಂದ್ರೆ ಮತ್ತೆ ಹೋಗಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಮಾಡುವಾಗ್ಲೇ ಮಾಡ್ಬಿಡ ಅಂತ ಮಾಡ್ದು. ಸ್ವಲ್ಪ ಈಗ ಅಮೌಂಟ್ ಹೊಂದಿಸ್ಕೊಂಡು ಡಾರ್ಪರ್ ಹಾಕ್ಬೇಕು ಅಂತ ಆಲೋಚನೆ ಮಾಡ್ತಿದ್ದೀರಾ? ಇವು ರೋಗ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀವಿ, ಹೆಂಗ್ ಗೊತ್ತಾಗತ್ತೆ? ಗುಂಪಲ್ಲಿ ಇರ್ತಾವಲ್ಲ, ನಮಗೂ ಅಷ್ಟು ಗೊತ್ತಾಯ್ತಿರ್ಲಿಲ್ಲ ಸರ್. ಈಗ ಏನಾಗುತ್ತೆ, ರೋಗ ಬಂದ್ರೆ ಏನ್ ಮಾಡುತ್ತೆ, ಮರಿ ಹಿಂದೆ ಹೋಗಿ ನಿಂತ್ಬಿಡುತ್ತೆ, ಮಂಕಾಗುತ್ತೆ, ಹಿಂದೆ ಹೋಗಿ ನಿಲ್ಲುತ್ತೆ. ಇಲ್ಲ ಈ ತರ ಗೊಣ್ಣೆ ಸುಡ್ಸೋದು ಕೆಲವು ಮಾಡುತ್ತೆ. ಆ ಸಿಂಪ್ಟಮ್ಸ್ ಕಂಡಾಗ ನಾವೇನ್ ಮಾಡ್ತೀವಿ, ಸಿಂಪ್ಟಮ್ಸ್ ಕಂಡಾಗ ಎಂಡೋಪ್ಲೆಕ್ಸಿನ್ ಅಂತ ಸಿರಪ್ ಬರುತ್ತೆ, ಅದು ಇಮಿಡಿಯೇಟ್ ಆಗಿ ಹಾಕತ್ತೀವಿ. ಮತ್ತೇನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ, ಜ್ವರ ಚೆಕ್ ಮಾಡ್ತೀವಿ, ಟೆಂಪರೇಚರ್ ಎಲ್ಲ ಇದೆ. ಅದ್ ಚೆಕ್ ಮಾಡಿದಾಗ ಏನಾಗುತ್ತೆ, ಅದ್ರಲ್ಲಿ ಇದೆಯಾ ಇಲ್ವಾ ಫಸ್ಟ್ ಗೊತ್ತಾಗುತ್ತೆ. ಆಮೇಲೆ ತೀರಾ ಸಣ್ಣ ಪುಟ್ಟದ್ದು ಅಂದ್ರೆ ನೋಡ್ತೀವಿ, ಒಂದ್ ದಿವಸ ಇರುತ್ತಾ, ಇಲ್ಲ ತೀರಾ ಅದು ರಿಯಾಕ್ಷನ್ ಮಧ್ಯಾಹ್ನದಿಂದ ಹಂಗಿದ್ಯಾ, ಬೆಳಗಿಂದ ಹಂಗಿದ್ಯಾ, ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬಿಟ್ಟು, ಇಲ್ಲಿ ನಮ್ ಮೇಡಮ್ ಇದಾರೆ ಕಾವ್ಯ ಮೇಡಮ್ ಅಂತ, ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಅಟ್ಲೀಸ್ಟ್ ಅವ್ರು ಬರ್ಲಿಲ್ಲ ಅಂದ್ರೂ ರೆಫರ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಇಂಥ ಮೆಡಿಸಿನ್ ತಂದು ಹಾಕಿ ಅಂತ. ನಮ್ಗೂ ಸ್ಟಾರ್ಟಿಂಗ್ ಅಲ್ಲೆಲ್ಲ ಭಯ ಇತ್ತು. ಈಗೆಲ್ಲ ಸ್ವಲ್ಪ ಇಂಜೆಕ್ಷನ್ ಮಾಡೋದೆಲ್ಲ ತೋರ್ಸ್ಕೊಟ್ಟಿದ್ದಾರೆ, ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಸ್ವಲ್ಪ. ಆಮೇಲೆ ಇನ್ನು ಇತ್ತೀಚೆಗೆ ಸ್ವಲ್ಪ ನನ್ಗೆ ಸ್ಟಾರ್ಟಿಂಗ್ ಚೆಕ್ ಮಾಡಿದಾಗ ನಾನು ತುಂಬಾ ಲಾಸ್ ಮಾಡ್ಕೊಂಡಿದೀನಿ. ಫಸ್ಟ್ ಪಾಪ ಕಲಿಯೋದು ಅಂತಲ್ಲ, ಅದೇನಾಗುತ್ತೆ ಗೊತ್ತಾಗಲ್ಲ. ಈ ಮನುಷ್ಯರ ತರ ಅವ್ ಹೇಳಲ್ಲ, ಕೆಲವು ಕಾಯಿಲೆಗಳು ಒಳಗಡೆ ರಿಯಾಕ್ಟ್ ಆಗ್ಬಿಟ್ಟಿರ್ತವೆ. ಈ ವ್ಯಾಕ್ಸಿನ್ ಮಾಡ್ತಾರೆ, ಅದ್ ಕಣ್ಣು ಹೋಗ್ಬಿಟ್ಟಿದೆ ಸರ್. ಅದು ಏನಾಯ್ತು ಅಂದ್ರೆ, ಅದು ಕಲ್ಲೇಟ್ ಬಿದ್ದು ಒಂದ್ ಕಣ್ಣು ಹೋಗ್ಬಿಟ್ಟಿದೆ. ಅದು ಕಲ್ಲೇಟ್ ಬಿದ್ದು ಕಲ್ಲು ಯಾರು ಮೇಯ್ಸಕ್ ಹೋದಾಗ ಆಗ ತರಕ್ ಮುಂಚೆನೆ ಹೋಗ್ಬಿಟ್ಟಿತ್ತು. ಸರ್, ಇದು ಮಾಮೂಲಿ ಮರಿ ಸಾಕಿದ್ರೆ ಬೆಸ್ಟಾ ನಿಮ್ಗೆ, ಮಾಮೂಲಿ ಹೊರಗಡೆ ತಂದು ಸಾಕಿದ್ರೆ ಬೆಸ್ಟಾ? ಇಲ್ಲ ಸರ್, ಮರಿ ಸಾಕಿದ್ರೆ, ಮರಿ ಕುರಿ ಸಾಕಿದ್ರೆ ಬೆಸ್ಟ್. ಯಾಕೆಂದ್ರೆ ಬ್ರೀಡಿಂಗ್ ಪರ್ಪಸ್ ಮಾಡಿದ್ರೆ ಬೆಸ್ಟ್. ಹೊಸದಾಗಿ ಬರೋರು ಬ್ರೀಡಿಂಗ್ ಪರ್ಪಸ್ ಮಾಡಕ್ ಆಗಲ್ಲ, ಯಾಕೆ ನನ್ ತರ ಆಗುತ್ತೆ. ನನ್ ಕಲಿಯಕ್ ಹೋಗುವಾಗ ಏನಾಗುತ್ತೆ, ಸುಮಾರು ನನ್ ಒಂದು 6-7 ಕುರಿ ಸತ್ತೋಯ್ತು. ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಅವಾಗ ಫೀಸ್ ಕೊಟ್ಟು ಕಲ್ತಂಗ ಆಗುತ್ತೆ ಕಲಿಯಕ್ ಮುಂಚೆ. ಆಮೇಲೆ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಮರಿ ತಂದ್ರೆ ಏನಾಗುತ್ತೆ, ಈಗ 10 ಮರಿ ತಂದಿರ್ತೀವಿ. ಸಪೋಸ್ ಮರಿಲಿ ಏನಾದ್ರು ಕಾಯಿಲೆ ಕಾಣಿಸ್ಕೊತ್ತಿಲ್ಲ, ನನಗೆ ಬೇಡ ಅನ್ಸ್ತಾ ಇದ್ದೆ ಅಂದ್ರೆ ತಕ್ಷಣಕ್ಕೆ ಮಾರ್ಬಿಟ್ರೆ ಅಟ್ಲೀಸ್ಟ್ ಒಂದು ರೀಸನಬಲ್ ರೇಟ್ ಆಗಿ ಸಿಕ್ಬಿಡುತ್ತೆ. ಈಗ ನಮ್ದು ಏನಾಯ್ತಿದ್ದು, ಮಾರಂಗೂ ಇಲ್ಲ, ಆತರ ಆಗೋಯ್ತು. ಆಮೇಲೆ ಈಗ ಮರಿ ಹಾಕ್ಸ್ಬಿಟ್ಟು ಮರಿ ಮಾಡ್ತಿದ್ವಲ್ ನಾವು. ಈ ಕುರಿಲಿ ಅನುಭವ ಬರದಲ್ಲೇ ಮರಿ ಹಾಕ್ತಿದ್ದು ನಮ್ಗೆ ಸ್ವಲ್ಪ ಏಟ್ ಹೊಡೆದ್ಬಿಡ್ತು. ಅದೇ ಏನಾಯ್ತು ಅಂದ್ರೆ, ಈಗ ಕುರಿಗೆ ಅಮ್ಮನ್ ಕಾಯಿಲೆ ಬಂತು, ಅಮ್ಮ ತೀರೋಯ್ತು, ನಮ್ಗೆ ಅಲ್ಲಿ ಫುಲ್ ಲಾಸ್ ಆಗ್ಬಿಡ್ತಲ್ಲ. ಅಲ್ಲಿ ಮಗಳಿಗೆ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಇಲ್ಲ, ಕಾಯಿಲೆ ಬರ್ಲಿಲ್ಲ, ಮಕ್ಳಿಗೇನ್ ಬರ್ಲಿಲ್ಲ, ಬಟ್ ಕುರಿನೇ ನಾನು ಕಟ್ ಮಾಡೋ ಲೆಕ್ಕಾಚಾರಕ್ಕೆ ಆಗೋಯ್ತಲ್ಲ, ಅದು ಹುಷಾರಿಲ್ದಂಗಾಗಿ ಇದಾಗೋಗ್ಬಿಡ್ತಲ್ಲ. ಹಂಗಾಗಿ ಸ್ವಲ್ಪ ಲಾಸ್ ಬಂದಿತ್ತು ನನ್ಗೆ ಫಸ್ಟ್. ಇತ್ತೀಚೆಗೆ ಸ್ವಲ್ಪ ಈಗ ಒಂದ್ 6 ತಿಂಗಳು 7 ತಿಂಗಳಿಂದ ಸ್ವಲ್ಪ ಎಲ್ಲ ಕಾಯಿಲೆ ಏನು ಸಮಸ್ಯೆ ಇಲ್ಲ, ವ್ಯಾಕ್ಸಿನ್ ಎಲ್ಲ ಮಾಡ್ಸ್ಕೊಂಡಿದೀವಿ. ಇದು ನೀರ್ ವ್ಯವಸ್ಥೆಯಲ್ಲಿ ಯಾವ ತರ ಮಾಡ್ತೀವಿ ಸರ್? ನೀರ್ ಸರ್, ಇದು ಆಟೋಮೆಟಿಕ್ ಡ್ರಿಂಕ್ ಬರುತ್ತೆ. ಇದು ರಿಸೆಂಟ್ ಅಲ್ಲ ಅಂತ ಆಟೋಮೆಟಿಕ್ ಡ್ರಿಂಕ್ ಮಾಡ್ಬೇಕು ಇಲ್ಲಿಗೆ. ಅದೆಲ್ಲ ತರ್ಸಿದೀನಿ, ಅದಿನ್ನು ಮಾಡಿಲ್ಲ. ಸ್ವಲ್ಪ ಇಲ್ಲಿ ಸಿಂಟ್ಯಾಕ್ಸ್ ಇಟ್ಕೊಂಡಿದೀವಿ, ಇಲ್ಲಿಂದ ಪೈಪ್ ಲೈನ್ ಬರುತ್ತೆ, ಆ ತರ ಬರುತ್ತೆ. ಅದು ಈ ತರ ಕುಡಿಯಕ್ ಬರುತ್ತೆ, ಆಟೋಮೆಟಿಕ್ ಸಿಸ್ಟಮ್ ಮಾಡಿಲ್ಲ. ಮಾಡಿಲ್ಲ. ಅದೇನಾಗುತ್ತೆ ಅಂದ್ರೆ, ಇವಕ್ಕೆ ನಮ್ ಕುರಿಗಳಿಗೆ ಏನಾಗಿದೆ, ಇನ್ನೊಂದು ಅಭ್ಯಾಸ ಇಲ್ವಲ್ಲ. ಈ ಸೆಡ್ ಅಲ್ಲಿ ಇರೋ ಕುರಿನೇ ತಂದ್ರೆ ಸೆಡ್ ಅಲ್ಲಿ ಅಡ್ಜಸ್ಟ್ ಆಗಿ ಹೆಂಗೆ ಇದ್ಬಾಗುತ್ತೆ ಅಂತ. ಇದು ನೀರ್ ಖಾಲಿ ಏನಾಗುತ್ತೆ ಅಂದ್ರೆ, ಈ ತರ ಫಿಕ್ಸ್ ಮಾಡ್ಬೇಕು ಇದನ್ನ. ಇದಕ್ಕೆ ನೀರ್ ಪೈಪ್ ಕನೆಕ್ಟ್ ಆಗಿರುತ್ತೆ, ನೀರ್ ಇರುತ್ತೆ ಸ್ವಲ್ಪ. ನೀರ್ ಕುಡಿತಾ ಏನ್ ಮಾಡುತ್ತೆ, ಮೂಗಲ್ ಸ್ವಲ್ಪ ಟಚ್ ಮಾಡಿದಾಗ ಹಿಂಗ್ ಒಳಗಡೆ ಹೋದಾಗ ನೀರ್ ಮತ್ತೆ ಬರುತ್ತೆ ಇದಕ್ಕೆ.
ಮತ್ತೆ ಇಷ್ಟು ಚೆಲ್ಲದೇನು ಆಗಲ್ಲ, ಚೆಲ್ಲಲ್ಲ ಆಟೋಮೆಟಿಕ್ ಆಫ್ ಆಗುತ್ತೆ. ಇಷ್ಟೇ ಇರುತ್ತೆ ನೀರು ಕುಡಿತಾ ಅದ್ ಹೆಂಗಾದ್ರೂ ನೀರ್ ಖಾಲಿಯಾದಾಗ ಟಚ್ ಮಾಡುತ್ತೆ. ನೋಡಿ ಹಿಂಗ್ ಡೌನ್ ಕೊಟ್ಟಿದ್ದಾನೆ ಇದನ್ನ, ಕುಡ್ಕೊಂಡ್ ಈ ಕಡೆ ಹೋದಾಗ ಮೂಗ್ ಟಚ್ ಆದಾಗ ಮತ್ತೆ ನೀರ್ ಬರುತ್ತೆ ಆ ತರ. ಸರಿ, ಚೆನ್ನಾಗಿದೆ. ಇದು ಏನಾರ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಹೌದು. ಏನ್ ಪ್ರೈಸ್ ಇರ್ತಾರೆ ಇದು? ಇದು ಸರ್ ನಾನ್ ತರಿಸಿದಾಗ 450 ರೂಪಾಯಿ ಬಿದ್ದಿತ್ತು. 450 ರೂಪಾಯಿ ಬಿದ್ದಿತ್ತು. ಲೋಕಲ್ ಅಲ್ಲಿ ಸಿಗುತ್ತಲ್ಲ? ಸಿಗ್ತಾ ಇದೆ ಈಗೆಲ್ಲ. ನಾವೇನ್ ಮಾಡೋದು, ಬಲ್ಕ್ ಆಗಿ ಕೊಯಮತ್ತೂರಿಂದ ತರಿಸಿದ್ವು ನಾವು. ಕೊಯಮತ್ತೂರಿಂದ ಡೈರೆಕ್ಟ್. ಇದು ಹಾಕರೆ ನೀರ್ ಸೇಲ್ ಕೇಳೋದು, ಗಲೀಜ್ ಮಾಡ್ಕೊಳ್ಳೋದಿಲ್ಲ. ಏನಂದ್ರೆ ನಮ್ಗೆ ನೋಡೋ ಅವಶ್ಯಕತೆ ಇರಲ್ಲ. ಈಗ ಒಂದ್ ಕುರಿಗೆ ಇವಾಗ ನೀರ್ ಬೇಕು, ನಾನ್ ಅನ್ಕೋತೀನಿ ಚಳಿ ಇದೆ ನೀರ್ ಬೇಡ ಅಂತ ನಾನು ಕೊಡಲ್ಲ. ಅಲ್ಲಿ ಇದ್ದಾಗ ಏನಾಗುತ್ತೆ, ಅದಕ್ಕೆ ಬೇಕಾದಾಗ ಸ್ವಲ್ಪ ಕುಡಿಯುತ್ತೆ, ಬಂದ್ಬಿಡುತ್ತೆ. ಅದು ಬೆನಿಫಿಟ್ ಅಷ್ಟೇ. ದೊಡ್ಡ ಸೆಟ್ಗಳೆಲ್ಲ ಬಳಸ್ತಾರೆ ಇದನ್ನ. ನಮ್ಮಂತ ಸಣ್ಣ ಸೆಟ್ಗಳು ಇನ್ನು ಸ್ಟಾರ್ಟ್ ಮಾಡ್ಬೇಕು. ಇದನ್ನ ಮಾಡಿದ್ರೆ ಒಳ್ಳೇದೇ. ಆಲ್ಮೋಸ್ಟ್ ಹೌದು, ಸಿಕ್ಕಾಪಟ್ಟೆ. ಯಾಕೆಂದ್ರೆ ಬಾಯ್ ಬಿಟ್ಟು ಮಾತಾಡಲ್ಲ, ಅದಕ್ಕೆ ಏನ್ ಬೇಕು ಅನುಕೂಲ ಫುಲ್ ಕೊಟ್ರೆ ಅನುಕೂಲ ಆಗುತ್ತೆ. ಇದೇನಂದ್ರೆ ನಮ್ಮ ಮಂಜುನಾಥ್ ಅಂತ ಹೇಳಿ ನೀವು ಕೇಳಿರ್ಬೋದು, ಮಾರ್ನಾಯ್ಕನಹಳ್ಳಿ ಹತ್ರ ಅವರು ಡಾರ್ಪರ್ಸ್ ಹಾಕಿದಾರೆ ಒಂದು 120. ಅವ್ರು ನಮ್ಗೆ ಪಾಪ ಎಲ್ಲ ಹೆಲ್ಪ್ ಮಾಡಿದ್ರು. ಗೈಡ್ಲೈನ್ಸ್ ಇದು ಎಲ್ಲಿ ಸಿಗುತ್ತೆ, ಯಾವ ತರಿಸಿದ್ರೆ ಬೆಟ್ರು. ಇದು ಮಾಮೂಲಿ ಎಷ್ಟು ಕೆಜಿ ತಡೆಯುತ್ತೆ ಸರ್ ಈ ಮ್ಯಾಟ್? ಸರ್ ಇದು 750 ಕೆಜಿ ತಡೆಯುತ್ತೆ ಅಂತ ಹೇಳಿ ಕೊಡ್ಸಿದ್ದಾರೆ. 750 ಕೆಜಿ ಒಂದ್ ಮ್ಯಾಟ್ ಮೇಲೆ 750 ಕೆಜಿ ನಿಲ್ಬಹುದು ಅಂತ. 2x2 ಒಂದ್ ಮ್ಯಾಟ್, ಇದ್ರ ಮೇಲೆ 750 ಕೆಜಿ. 2 ಅಡಿ ಬರುತ್ತಾ? 2 ಅಡಿ ಬರುತ್ತೆ. ಇದು ಉದ್ದ ಫುಲ್ ಬಾಕ್ಸ್ ಟೈಸ್ ಟೇಪ್ ಬರುತ್ತಲ್ಲ? ಟೈಸ್ ಟೇಪ್ ಬರುತ್ತೆ. ಮಾಮೂಲಿ ಕಾಲ್ ಪಲ್ಸಿ ಕೇಳಲ್ಲ? ಇಲ್ಲ, ಇದ್ರಲ್ಲಿ ಏನ್ ಸಮಸ್ಯೆ ಬಂದಿಲ್ಲ ನನಗೆ. ನಾನು ಮೊದ್ಲು ಬಿದ್ರಲ್ಲಿ ಮಾಡಿದ್ದೆ ಅಲ್ಲ, ಅಡಿಕೆ ದಬ್ಬೆಲಿ, ಅವಾಗ ಸ್ವಲ್ಪ ಹಂಗ ಆಗ್ತಿತ್ತು. ಇದ್ರಲ್ಲಿ ಏನು ಆತರ ಇಲ್ಲ. ಸ್ವಲ್ಪ ಒಂದ್ ಕಡೆಗೆ ಸಮಸ್ಯೆ ಆಗುತ್ತೆ, ಒಂದ್ ಕಣ್ಮೇಲೆ ಏನ್ ಸಮಸ್ಯೆ ಆಗಲ್ಲ. ಈಗ ಹೊಸದಾಗಿ ಕುರಿ ಶೆಡ್ ಮಾಡ್ತೀನಿ ಅಂತಾರಲ್ಲ, ಅವರಿಗೆ ನಿಮ್ ಕಡೆ ಟಿಪ್ಸ್ ಏನ ಕೊಡಕ್ಕೆ ಇಷ್ಟಪಡ್ತೀರಾ? ಟಿಪ್ಸ್ ಅಂದ್ರೆ ಸರ್ ಅದನ್ನೇ ಹೇಳೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರು ಈ ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ನಾನು 1,00,000 ಬಂತು, ಕೋಟಿ ಬಂತು, ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಬರುತ್ತೆ, ಲಾರ್ಜ್ ಸ್ಕೇಲ್ ಮಾಡಿದಾಗ ಬರುತ್ತೆ. ಬಟ್ ಅನುಭವ ಆಗೋ ತನಕ ದೇವ್ರು ಹೇಳ್ತಾರಲ್ಲ, ಒಂದು ಹೊಡೆತ ಹೊಡೆಯುತ್ತೆ. ಅದನ್ನ ತಡ್ಕೊಂಡು ನೆಕ್ಸ್ಟ್ ಮುಂದೆ ಹೋಗ್ತೀನಿ ಅನ್ನೋರು ಮಾತ್ರ ಮಾಡ್ಬೇಕು. ಯಾಕೆಂದ್ರೆ ನನ್ಗೆ 2 ಕುರಿ ಸತ್ತೋಯ್ತು, 1 ಕುರಿ ಸತ್ತೋಯ್ತು ಅಂತ ಡಿಸಪಾಯಿಂಟ್ನೆಸ್ ಆದ್ರೆ ಮತ್ತೆ ಸರ್ವೈವ್ ಆಗಕ್ ಆಗಲ್ಲ. ಇದ್ರಲ್ಲಿ ಇನ್ನೊಂದ್ ಏನು ಅಂತ ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಬ್ರೀಡಿಂಗ್ ಪರ್ಪಸ್ ಹೋಗ್ಬೇಡಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮರಿ ತಂದು 2-3 ಮರಿ ತಂದು ಸಾಕಿ, ಅದ್ ಕಾಯಿಲೆ ಏನ್ ಬರ್ತಾ ಇದೆ ಅನ್ನೋ ಸ್ವಲ್ಪ ಗಮನಿಸಿ ಎಲ್ಲ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಆದಾಯ ಇದೆ, ಇಲ್ದೆ ಹಿಂಗೇನಿಲ್ಲ. ಯಾಕೆಂದ್ರೆ ಈಗ ಕುರಿ ಸಾಕಿ ಕುಬೇರರಾಗಿದ್ದವ್ರು ತುಂಬಾ ಜನ ಇದ್ದಾರೆ. ಅಂದ್ರೆ ಇವತ್ತಿನ ಮಾಡ್ರನ್ ಟೆಕ್ನಾಲಜಿ ಏನಿದೆ ಆ ಲೆಕ್ಕಾಚಾರಕ್ಕೆ ಹೋಗ್ಬೇಕು. ಪ್ಲಸ್ ಸ್ವಲ್ಪ ಕುರಿ ಮೇಲೆ ಬಂಡವಾಳ ಜಾಸ್ತಿ ಹಾಕ್ಬೇಕು. ನಮ್ದು ಕುರಿ ಬಂಡವಾಳ ಕಡಿಮೆ ಇದೆ. ನಮ್ಗೆ ಇನ್ನೂ ಒಂದು 4 ರಿಂದ 5 ಲಕ್ಷ ಒಟ್ಟಿಗೆ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದೆ ಅಷ್ಟೇ. ಅಂದ್ರೆ ಈಗ ಡಾರ್ಕ್ ಬರುತ್ತಂದ್ರೆ ಒಂದ್ ಕುರಿನೇ ಆಗುತ್ತೆ. ನಾವು ಒರಿಜಿನಲ್ ಬ್ರೀಡ್ ತರಕ್ ಆಗಲ್ಲ. F1 F2 ಆ ತರ ತಂದ್ಕೊಂಡ್ರೆ ನಮ್ಗೆ ಏನಾಗುತ್ತೆ, F2 ಒಂದು ಟಗರ್ ಇದಕ್ಕೆ ಹಾಕೊಂಡ್ರೆ ನನಗೆ ಬರೋ ಪ್ರೊಡಕ್ಷನ್ ಮರಿ ಚೆನ್ನಾಗ್ ಬರುತ್ತೆ, ಡೆವಲಪ್ ಆಗುತ್ತೆ. ಈಗ ನೋಡಿ ನಾವೆಲ್ಲ ಆಲ್ರೆಡಿ ಇದೆಲ್ಲ 3 ತಿಂಗಳು ಮರಿ, ಅದು ಲಾಸ್ಟ್ ಇದಾವಲ್ಲ ಈ ಮಧ್ಯದಲ್ಲಿ ಇರೋದು. ಈ 3 ತಿಂಗಳು ಮರಿ ಅಂದ್ರೆ ಯಾರು ನಂಬಲ್ಲ. ಯಾಕೆಂದ್ರೆ ನಾನು ಈ ತರ ಸಾಕಿಲ್ಲ, ಇವಾಗ ಬಂದಿರೋದು ಇದು. ಟಗರು ಆ ತರ ಇತ್ತು ನಮ್ ನರಿಸುವರ್ಣ. ಡಾರ್ಕ್ ಅಲ್ಲಿ ಬಂದ್ರೆ ಏನಾಗುತ್ತೆ, 3 ತಿಂಗಳು ಮರಿ ನಮ್ಮ ಸ್ನೇಹಿತರೆಲ್ಲ ಇದಾವೆ. 30 ಕೆಜಿ 40 ಕೆಜಿ ರೇಂಜ್ ಬಂದಿದೆ 3 ತಿಂಗಳಿಗೆ. ನಮ್ದು ಇದು ಇವಾಗ ಏನಾಗುತ್ತೆ, ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ 7 ತಿಂಗಳಿಗೆ ಮರಿ. ಇದು ಈ ಕಡೆ ಫಸ್ಟ್ ಇರೋದು ನೋಡಿ. 7 ತಿಂಗಳ ಮರಿ ಅಷ್ಟು ಡೆವಲಪ್ ಇಲ್ಲ. ನಮ್ 3 ತಿಂಗಳ ಮರಿ ಆ ರೇಂಜ್ ತೂಗುತ್ತದು. ಯಾಕೆ ತೂಗುತ್ತೆ ಅಂದ್ರೆ ನಮ್ಗೆ ಈಗ ಗೊತ್ತ ಅನುಭವ ಹೆಂಗಾಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇರೋದು. ಡಾರ್ಪರ್ ಟಗರ್ ಹಾಕೊಂಡಾಗ ಏನಾಗುತ್ತೆ, ನಮ್ ನಾಟಿ ಕುರಿ ಸಾಕಿರೋರು ಅಷ್ಟೇ ಡಾರ್ಪರ್ ಟಗರ್ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹಾಕೊಂಡ್ರೆ ಅದ್ರಲ್ಲಿ ಬರೋ ಮರಿ ಅಷ್ಟು ಬರುತ್ತೆ, ಕ್ವಾಲಿಟಿ ಬರುತ್ತೆ. ಯಾಕೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ನಮ್ಗೆ ಏನಾಗುತ್ತೆ ಅಂದ್ರೆ ಡಾರ್ಪರ್ ಒರಿಜಿನಲ್ ಬ್ರೀಡ್ ತರಕ್ ಆಗಲ್ಲ. ಅದು 3 ಲಕ್ಷ 4 ಲಕ್ಷ ಹೇಳ್ತಾರೆ, ತರಕ್ ಆಗಲ್ಲ. ಆಮೇಲೆ ಅದ್ ಬಂದ್ ಏನಾದ್ರು ಹೆಚ್ಚು ಕಡಿಮೆ ನಮಗೆ ತಿರ್ಕೊಳಕ್ ಆಗಲ್ಲ. ಬಟ್ ಏನಂದ್ರೆ ಒಂದು F2ನೋ F3ನೋ ಒಂದು 60,000 70,000 ಸಿಕ್ತು ಆ ತರದ್ದು ತಂದು ಹಾಕೊಂಡ್ರೆ ಮರಿ ತೆಗಿಬಹುದು, ತೆಗಿಯಕ್ಕೇನ್ ಸಮಸ್ಯೆ ಇಲ್ಲ. ಮರಿ ಮೇಲೆ ಡಿಪೆಂಡ್, ಮದರ್ ಹೆಂಗಿರುತ್ತೆ ಫಾದರ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತ. ಹೌದು, ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ ರೈತರಿಗೆ ಅದೇ ಈ ಹಳ್ಳಿ ಇತ್ತಲ್ ಮದ್ದಲ್ಲ ಅನ್ನಂಗೆ ನಮ್ ಕುರಿ ಸಾಕ್ ತಗೊಳ್ಳಿ ಅಂತಂದ್ರೆ ತಗೊಳಲ್ಲ. ಅದೇ ಇದು ಎಳ್ಗಿನ ಕುರಿ ನಾವ್ ಎಲ್ಲಿಂದ ತಂದಿದೀವಿ ಅಂತ ಅವ್ರು ಯಾರೋ ದಲ್ಲಾಳಿಗಳು ತಂದು 7,000 ಹೇಳಿದ್ರು ಸುಮ್ಮನೆ ತರ್ತಾರೆ. ಪಕ್ಕದ ಮನೆಯಲ್ಲಿ ನಾನ್ ನಂದೇ ಚೆನ್ನಾಗಿದೆ ತಗೊಳ್ಳಿದ್ರು ತಗೊಳಲ್ಲ. ಇದು ಸಮಸ್ಯೆ. ಮಾರ್ಕೆಟಿಂಗ್ ಸ್ವಲ್ಪ ಬರೋ ತನಕ ಕಷ್ಟ ಆಗುತ್ತೆ. ಸ್ವಲ್ಪ ನೀವು ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ. ಮಾರ್ಕೆಟಿಂಗ್ ಕಲಿತಾ ಹೋದ್ರೆ ಮಾರಕ್ಕೂ ಆಗಲ್ಲ, ರಿಟರ್ನ್ ತೆಗಿಯಕ್ಕೂ ಆಗಲ್ಲ. ಹಂಗಾಗಿ ಮಾರ್ಕೆಟಿಂಗ್ ಮೇನ್. ಹೌದು, ಮಾರ್ಕೆಟಿಂಗ್ ಇರ್ಲೇಬೇಕಲ್ಲ. ತಿಂಗಳು ಬೇಕೆ ಬದ್ನೆ ಬರ್ತಾವಲ್ಲ. ಬಂದಾಗ ನನ್ಗೆ ಏನಾಗುತ್ತೆ, ಈಗ ನಾನು ಇವೆಲ್ಲ ಹೆಣ್ಮರಿ ಆಗಿರೋದ್ರಿಂದ ಮಾರಿಲ್ಲ. ನಾನು ಇದೇ ಟಗರು ಮರಿ ಆಗಿದ್ರೆ ಇಲ್ಲಿ 8,000 ರೂಪಾಯಿ ಕೊಡ್ತೀನಿ. ಇದಾ ಚಿಕ್ಕದು? ಇದೆ 3 ತಿಂಗಳು ಮರಿನ. ಈಗ ಹಾಲು ಬಿಡಿಸ್ತಾ ಇದೀನಿ ಅದನ್ನೇ. ಈಗ ನಮ್ದೇನಾಯ್ತು, ರೆಗ್ಯುಲರ್ 3 ತಿಂಗಳು ಹಾಲು ಕುಡ್ದಿದೆ. ಆಮೇಲೆ ನನ್ ಮೇಲೆ ನಂಬಿಕೆ ಇಲ್ಲಿ ನೋಡಿ ತಗೊಂಡ್ ಹೋಗ್ಬೋದು, ತಗೊಳಲ್ಲ.
ಸಂತೆಗೆ ಹೋಗಿ 2 ತಿಂಗಳ ಮರಿ 1.5 ತಿಂಗಳ ಮರಿ ತಂತಾರೆ. ಹೇಳ್ತಾರೆ 10,000 ತನಕ ಹೇಳ್ತಾರೆ. ಹೌದು ಅವ್ರು ತರ್ತಾರೆ. ನಮ್ಮ ತಗೊಳಕ್ ಸ್ವಲ್ಪ ರೈತರು ಇದ್ ಮಾಡ್ತಾರೆ, ಯಾಕಂದ್ರೆ ಲೋಕಲ್ 2 ತಿಂಗಳು ಇರ್ತವೆ, 2 ತಿಂಗಳು ಇರ್ತವೆ, ಗೊತ್ತಾಗಲ್ಲ ಗುಂಪಲ್ಲಿ, ಹಂಗಾಗುತ್ತೆ. ಹಂಗಾಯ್ತಾ ಹೇಳ್ತೀರಾ? ಓಕೆ ಸರ್, ಮಾಹಿತಿ ಇಷ್ಟ ಆಯ್ತು ದಯವಿಟ್ಟು ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತೀವಿ. ಥ್ಯಾಂಕ್ ಯು.